ಹಾಯ್ ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡ್ತಿದ್ದೀನಿ. ಬೀನಿಸು, ಆಲೂಗಡ್ಡೆ, ಬೀನಿಸ್ ಕಾಳು, ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತೆ ಸಾಂಬಾರ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪುದೀನ, ಟೊಮೊಟೊ ಇಷ್ಟು. ಇದು ರುಬ್ಕೊಳ್ಳೋಕ್ಕೆ ಸಾಂಬಾರ್ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹಾಕೊಂಡಿದ್ದೀನಿ ರುಬ್ಬಕ್ಕೆ. ಒಗ್ಗರಣೆಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಚಕ್ರದ ಮೊಗ್ಗು, ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಬ್ಬಿ ಇಟ್ಕೊಂಡಿದ್ದೀನಿ. ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಒಗ್ಗರಣೆಗೆ ಮಸಾಲೆ ಹಾಕ್ಕೊಂತಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಕೊಳ್ತೀನಿ. ಇದು ಹಾಕ್ತಿದ್ದೀನಿ. ಈಗ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ತೀನಿ. ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ತರಕಾರಿ ಕಾಳು, ಆಲೂಗಡ್ಡೆ, ತರಕಾರಿ ಮಾಡ್ತಿದ್ದೀನಿ. ಫ್ರೆಂಡ್ಸ್, ತರಕಾರಿ ಹಾಕ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕ್ತೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತೀನಿ. ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಜಾಸ್ತಿ ಹಾಕೋಂತ ಹಾಕ್ತೀನಿ. ಸುಮ್ಮನೆ ಟೇಸ್ಟಿಗೆ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ. ಟೊಮೊಟೊ ಹಾಕ್ತಾ ಇದೀನಿ. ಟೊಮೊಟೊ ಹಾಕ್ತೀನಿ, 3 ಟೊಮೊಟೊ. ನೋಡಿ ಫ್ರೆಂಡ್ಸ್, ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಅರ್ಧ ಹೋಳು. ಹಾಕ್ಬಿಟ್ಟು ಕಲಿಸ್ಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತರಕಾರಿ ಎಲ್ಲ ಫ್ರೈ ಆಗಿದೆ, ಮಸಾಲೆ ಎಲ್ಲ ಫ್ರೈ ಆಗಿದೆ. ಪಲಾವು, ಯಾವುದೇ ಪಲಾವ್ ಮಾಡಿದ್ರೇನು ಮಸಾಲೆ ಫ್ರೈ ಮಾಡ್ತೀವಲ್ಲ, ಅದೇ ಅಲ್ಲಿ ಟೇಸ್ಟ್ ಬರೋದು. ಮಸಾಲೆ ಫ್ರೈ ಆಗಲಿಲ್ಲ ಅಂದರೆ
ಟೇಸ್ಟ್ ಬರಲ್ಲ. ನೋಡಿ ಫ್ರೆಂಡ್ಸ್, 2 ಪಾವ್ ನೀರು ಹಾಕ್ತೀನಿ. 1 ಪಾವ್ ಹಾಕಿದ್ದೀನಿ, ಇನ್ನೊಂದು ಪಾವ್ ಹಾಕ್ತೀನಿ. ಸೋನಾ ಮಸೂರಿ ಆದರೆ ಸ್ವಲ್ಪ ಜಾಸ್ತಿ ಅಂದರೆ ಇಷ್ಟು, 2 ಪಾವ್ ಹಾಕೊಂಡು ಒಂದು ಸ್ವಲ್ಪ ಇಷ್ಟು ಹಾಕತ್ತೀನಿ. ಯಾಕಂದರೆ ಸೋನಾ ಮಸೂರಿ ಅಲ್ವಾ. ರಾಜಮಣಿ ಅಕ್ಕಿ ಆದರೆ ಇನ್ನು ಕಡಿಮೆ ಮಾಡಬೇಕು, 2 ಪಾವ್ಗಂತೆ. ಆಯ್ತು ಫ್ರೆಂಡ್ಸ್, ಅಕ್ಕಿ ತೊಳೆದು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಫ್ರೆಂಡ್ಸ್, ಅಕ್ಕಿ ಹಾಕ್ತಿದ್ದೀನಿ ತೊಳೆದಿಟ್ಕೊಂಡು. ಗ್ಯಾಸ್ ಕಲಿಸ್ತಾ ಇದ್ದೀನಿ. ಸೊಪ್ಪು ಹಾಕ್ತೀನಿ. ಏನಾಗ್ತಿದೆ? ಸಾಂಬಾರ್ ಸೊಪ್ಪು. ಮತ್ತೆ 2 ಸ್ಪೂನ್ ಉಪ್ಪು ಹಾಕ್ತೀನಿ. ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ತುಪ್ಪ ತಿಂದ್ರೆ ದಪ್ಪ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಪಲಾವ್ ರೆಡಿ ಇದೆ. ತರಕಾರಿ ಪಲಾವು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್.